ಕೆಲವು ಸರಿ ದೊಡ್ಡ ಹೀರೋಗಳಾಗ್ತಾರೆ, ಜನಮಾನಸವನ್ನು ಗೆಲ್ತಾರೆ. ಬಟ್ ಅವರ ನಿಧಾನ ನಂತರ ಸಿಕ್ಕಬೇಕಾದ ಗೌರವ ಮತ್ತು ಮನ್ನಣೆ ಅವ್ರಿಗೆ ಸಿಕ್ಕಲ್ಲ. ಯಾಕಂದರೆ ಅವ್ರನ್ನ ಮೆಚ್ಚಿದ್ದ ಅಭಿಮಾನಿಗಳಿಗೆ ಏನೂ ಮಾಡೋಕ್ಕಾಗಲ್ಲ, ಶಕ್ತಿ ಇರಲ್ಲ. ಮಾಡಬಹುದಾದವರು ಅದನ್ನು ನಿರ್ಲಕ್ಷ್ಯಕ್ಕೆ ಒಳಪಡಿಸ್ತಾರೆ. ಅದು ಅವರವರದೇ ಹಲವಾರು ಕಾರಣಗಳಿಂದ ಈ ದೇಶ ಅನುಭವಿಸುವ ದುಷ್ಟ ಕಾರಣಗಳ ಪಟ್ಟಿಯಲ್ಲಿ ಒಂದೆರಡು ಕಾರಣಗಳು ವಿಷ್ಣುಗೂ ಅಂಟಿತ್ತು. ನಮ್ಮಂತವ್ರ ಮೇಲೆ ತಾನೇ ನಿಮ್ಮ ಪರೀಕ್ಷೆ ಪ್ರಯೋಗ ಅಲ್ಲ. ಪರವಾಗಿಲ್ಲ ಬಿಡಿ ಮೇಡಮ್, ನಮಗಿದೆಲ್ಲ ಅಭ್ಯಾಸ ಆಗಿದೆ. ರವಿ ಶ್ರೀವತ್ಸ, ನಿಮ್ಮ ಥರದವರೇ ಭಾಳ ಜನ ವಿಷ್ಣುವರ್ಧನಿಂದ ಲಾಭ ಪಡೆದವರು ಇಂಡಸ್ಟ್ರೀಲಿ ಇದ್ದಾರೆ ಅನ್ನೋದು ನನಗೂ ಅರಿವಿದೆ. ಅವರ ಹೆಸರು ಹೇಳಿಕೊಂಡು ಬದುಕಿದ್ದಂಥ ಭಾಳ ಜನ ಇದ್ದಾರೆ. ಯಾರೂ ಕಾಣಲಿಲ್ಲ ಇವತ್ತು ನನಗೆ. ಸೀರೀಸಾಗಿ ಅವ್ರ ಫಿಲಮ್ಗಳದ್ದು ಸೈನ್ ಹಾಕಿಸ್ಕೊಂಡು ಫಿಲಮ್ ಮಾಡಿದವರು ಇದ್ದಾರೆ, ಇಲ್ಲ ಅಂತೇನಿಲ್ವಲ್ಲ. ವ್ಯವಹಾರ ಮಾಡಿದ್ದೀವಿ ಅಂತ ಅಂದಿರ್ಬೋದು ಅವರು. ಬಟ್ ಏನೇ ಅದು ಅವ್ರವ್ರಿಗೆ ಬಿಟ್ಟಿದ್ದಿದ್ದು, ಅವ್ರವ್ರಿಗೆ ಒಳಗಡೆ ಏನು ಅನ್ಸುತ್ತೋ ಅನ್ಸುತ್ತೆ. ಯಾರ್ಯಾರಿಗೆ ಅಭಿಮಾನಿಗಳಿಗೆ ನಿಮ್ಗೆ ಅನಿಸತ್ತೆ ವಿಷ್ಣುವರ್ಧನ್ದು ಇದು ಅಂತ, ಈಗ ಅಲ್ಲಿಂದ ಹೋಗಿದ್ದಕ್ಕೆ ದೊಡ್ಡ ತಲೆ ಕೆಡಿಸ್ಕೊಳ್ಳೋದಲ್ಲ, ಇರೋ ಜಾಗನ ವರ್ಲ್ಡ್ ಫೇಮಸ್ ಮಾಡಿ. ಅದರ ಕಡೆ ಚಿತ್ತಾರಿಸಿ. ಹಾಂ, ಇಲ್ಲಿ ಮೈಸೂರಲ್ಲಿ ಇದೆಯಲ್ಲ ಸ್ಮಾರಕ ಇದೆ, ಯಾಕೆ ಅದನ್ನು ವರ್ಲ್ಡ್ ಫೇಮಸ್ ಮಾಡಬಾರ್ದು? ಭಾವನಾತ್ಮಕವಾಗಿ ನಾವು ಇಲ್ಲೇ ಕನೆಕ್ಟ್ ಆಗಿದ್ದೀವಿ ಅನ್ನೋದು ಅವ್ರ ಮಾತು ಸರ್. ಭಾವನಾತ್ಮಕವಾಗಿ ನೀವು ಯಾರ್ದೋ ಪ್ರಾಪರ್ಟಿಲಿ ಕನೆಕ್ಟ್ ಆಗಿಬಿಟ್ರೆ ಆಗಲ್ಲ. ಕಾನೂನು ಪ್ರಕಾರದಲ್ಲಿ ಆ ಅರಿವು ನಮಗೂ ಇರಬೇಕಾಗಿತ್ತು ಮಾಡೋವಾಗಲೇ. ಅವತ್ತು ಯಾರ್ಯಾರ್ದೋ ಆತ್ರಕ್ಕೆ ಅದೆಲ್ಲ ಮಾಡಿ ಇಟ್ಬಿಟ್ರು. ಅದೆಲ್ಲ ಸಾಲ್ವ್ ಮಾಡ್ಕೊಳ್ಳೋಣ ಬಿಡಿ, ಆಮೇಲೆ ಕರ್ಸ್ಬಿಟ್ಟು ಸರಿ ಮಾಡಿಬಿಟ್ರೆ ಆಗೋಯ್ತು ಅನ್ನೋ ಥರ ಉಡಾಫೆ ಆಗೋಯ್ತು ಒಂಥರ ಉಡಾಫೆನೇ ಆಯ್ತದ ಅವತ್ತಿನ ದಿನಕ್ಕೆ. ಅವತ್ತಿನ ಆತ್ರಕ್ಕೆ ಅದು ಏನೇನು ತೀರ್ಮಾನನೋ ಅವ್ರವ್ರವ್ರು ಇಷ್ಟ ಬಂದಂಗೆ ಆಗೋಯ್ತು ಆ ತೀರ್ಮಾನಗಳು. ಅಥವಾ ಅವತ್ತಿನ ದಿನಕ್ಕೆ ಬಾಲಣ್ಣ ಕುಟುಂಬದವರು ಅದಕ್ಕೆ ಅವಕಾಶ ಕೊಟ್ಬಿಟ್ಟು ಆ ಥರದ ಆಸೆಗಳಿಗೆ ಜಾಗ ಮಾಡಿಕೊಟ್ರು, ಆಮೇಲೆ ಅದು ಆಗಲಿಲ್ಲ ಇರ್ಬೋದು. ಅವರು ಭಾಳ ದಿನ ಅದನ್ನು ಯಾರು ಖರೀದಿ ಮಾಡ್ತಾರೆ ಅಂತೇನೋ ಓಡಾಡ್ತಾ ಇದ್ರು, ಯಾರು ಖರೀದಿ ಮಾಡಲಿಲ್ಲ. ಏನೇನೋ ಆಗೋಗಿದೆ. ಇದು ಏನು ಸಣ್ಣ ಪುಟ್ಟ ಗಲಾಟೆ ಅಲ್ಲ ಇದು. ಈಗ ಆಗೋದ ಮೇಲೆ ಈಗದು ಅಲ್ಲಿ ಹೂತಾಕೋ ಸಮಾಧಿ ಇತ್ತು, ಅದನ್ನು ಕಿತ್ತೆಸ್ಬಿಟ್ರು ಅಂದರೆ ಭಾಳ ಕಷ್ಟ ಆಗ್ತಿತ್ತು ಮನಸ್ಸಿಗೆ. ಈಗೇನೋ ಇದು ಆಗೋಗಿದೆ. ಈಗ ಮೈಸೂರಲ್ಲಿ ಇದೆ, ಈಗ ಏನು ಮಾಡಬೇಕು? ಆಯ್ಕೆ ಅಲ್ಲಿಗೆ ಹೋಗ್ಬೇಕು, ಗೊತ್ತಿಲ್ಲ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.